ರೌಡಿಗಳಿಗೆ ಲಾಂಗ್ ಬೆಲ್ ನಂಬಿಕೆ, ಪೊಲೀಸ್ನವ್ರಿಗೆ ಗನ್ ಮೇಲೆ ನಂಬಿಕೆ. ಈ ನಂಬಿಕೆಯಿಂದ ಪಾಪಿ ಪಾಪದ ಕೆಲಸ ಮಾಡ್ತಾನೆ ಇರ್ತಾನೆ. ಈ ಹಾವು ಏಣಿಯಾಟ ಸಮಾಜ ಸಮಾಧಿಯಾಗೋವರೆಗೂ ಇದ್ದೇ ಇರುತ್ತೆ. ಇದು ಕೂಡ ಒಬ್ಬ ಹಂತಕನ ಕತೆ. ಈತನಿಗೆ ಇನ್ನೊಬ್ಬರ ಜೀವ ಅನ್ನೋದು ತಾನು ಹಾಕೋ ಚಪ್ಪಲಿ ಇದ್ದಂತೆ. ಇಂಥವನ ಕತೆ ಹೇಳ್ತೀವಿ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮದಲ್ಲಿ. ಅದು ಏಪ್ರಿಲ್ 13, 2013. ತನ್ನ ಮನೆಯಲ್ಲಿ ಬಾಡಿಗೆಗಿದ್ದ ವ್ಯಕ್ತಿಯ ರೂಮ್ನಿಂದ ದೊಡ್ಡದಾಗಿ ಚೀರಾಡೋ ಶಬ್ದ ಬರುತ್ತೆ. ದೂರದಿಂದ ಕೇಳಿ ಬರುತ್ತಿದ್ದ ಆ ಶಬ್ದ ಯಾರೋ ಕೊಳಗೇರಿಗಳು ಜಗಳವಾಡ್ತಿರಬಹುದು ಎಂದು ಸುಮ್ಮನಾಗಿದ್ದಾರೆ. ಜಗಳವಾಡ್ತಿದ್ರೆ ಇಬ್ಬರ ಧ್ವನಿಯೂ ಕೇಳಬೇಕಿತ್ತು. ಆದರೆ ಅಲ್ಲಿ ಕೇಳ್ತಿದ್ದಿದ್ದು ಒಂದು ಹೆಣ್ಣಿನ ಧ್ವನಿ ಮಾತ್ರ. ಅದು ಜಗಳ ಅಲ್ಲ, ಚೀರಾಟ. ಮನೆ ಮಾಲೀಕರು ಉಸಿರು ಬಿಗಿ ಹಿಡಿದು ತನ್ನ ಮೇಲಿನ ಮನೆಗೆ ಹೋಗ್ತಾರೆ. ಬಾಗಿಲು ತೆರೆದಿತ್ತು. ಅವರು ಅಲ್ಲಿ ತಲುಪುವಷ್ಟರಲ್ಲಿ ಆ ಕೂಗಾಟ ನಿಂತಿತ್ತು. ಏನು ನಡೀತಿದೆ ಅಂತ ಒಳಗೆ ಹೋಗಿ ನೋಡಿದಾಗ ಅಲ್ಲಿದ್ದದ್ದು ಭಯಂಕರ ದೃಶ್ಯ. ಅವರು ತನ್ನ ಮೊಬೈಲ್ ತೆಗೆದುಕೊಂಡಿದ್ದೇ ಹತ್ತಿರದ ಪೊಲೀಸ್ ಠಾಣೆಗೆ ಕರೆ ಮಾಡ್ತಾರೆ. ಯಾರಾದ್ರೇನು, ನಮಗೆ ದುಡ್ಡು ಬಂದರೆ ಸಾಕು ಅಂತ ಪೂರ್ವಾಪರ ಯೋಚನೆ ಮಾಡದೆ ಬಾಡಿಗೆ ಮನೆ ಕೊಟ್ಟ ತಪ್ಪಿಗೆ ಆ ವ್ಯಕ್ತಿಯನ್ನು ಆ ಮನೆಯವರು ಸಹಿಸಿಕೊಂಡಿದ್ರು. ಈತನ ಇತಿಹಾಸ ಸ್ವಲ್ಪ ಕೆದಕಿ ನೋಡಿದಿದ್ರೆ ಆ ಮನೆಯಲ್ಲಿ ಇಂಥ ದುರ್ಘಟನೆ ನಡೀತಿರಲಿಲ್ಲ. ಈ ಘಟನೆ ನಡೆದದ್ದು ಮಂಗಳೂರು ಸಮೀಪದ ಬಿಜಯ್ ಎಂಬಲ್ಲಿ. ಸಂತೋಷ್ ಆತ್ಮರಾಮ್ ಮಾನೆ. ಇಷ್ಟುದ್ದ ಹೆಸರಿಟ್ಟುಕೊಂಡವನ ಇತಿಹಾಸ ಕೂಡ ಅಷ್ಟೇ ಉದ್ದ ಮತ್ತು ಅಷ್ಟೇ ಕೆಟ್ಟದಾಗಿದೆ. ಈತ ಇದ್ದದ್ದು ಬಿಜಯ್ನ ಡಾಲ್ಫಿ ಡಿಸೋಜಾ ಎಂಬುವವರಿಗೆ ಸೇರಿದ ಬಾಡಿಗೆ ಮನೆಯಲ್ಲಿ. ಹತ್ತಿರದ ಭಾರತ್ ಮಾಲ್ ಫಿಶ್ ಮೊಂಗರ್ಸ್ ಎಂಬಲ್ಲಿ ಮೀನು ಮಾರಾಟಗಾರನಾಗಿ ಸೇರಿಕೊಂಡಿದ್ದ. ಮೀನು ಮಾರುವ ಸಮಯದಲ್ಲಿ ಅಲ್ಲಿ ಬರುತ್ತಿದ್ದ ಹೆಂಗಸರನ್ನು ವಿಕೃತವಾಗಿ ನೋಡ್ತಿದ್ದ. ಸ್ವಲ್ಪ ಬುದ್ಧಿಮಾಂದ್ಯನಂತಿರುವ ಈತನನ್ನು ಕಂಡು ಯಾರೋ ತಲೆ ಕೆಟ್ಟವನು ಅಂತ ಸುಮ್ಮನೆ ಏನು ಮಾತಾಡದೆ ಹೋಗಿಬಿಡ್ತಿದ್ರು. ತಪ್ಪಾಗಿದ್ದು ಅಲ್ಲೇ. ಒಂದು ಸಲ ನೆಲಕ್ಕೆ ಹಾಕಿ ತತ್ಕಿದಿದ್ರೆ ಇಂದು ಇಂತಹ ಕೃತ್ಯ ಮಾಡ್ತಿರ್ಲಿಲ್ವೇನೋ. ಇರ್ಲಿ, ಆ ಭಾರತ್ ಮಾಲ್ ಫಿಶ್ ಮೊಂಗರ್ಸ್ಗೆ ಆ ಹುಡುಗಿ ಬರ್ತಿದ್ಲು. ನೋಡಲು ತಕ್ಕ ಮಟ್ಟಿಗೆ ಸುಂದರಿಯಾಗಿದ್ದ ಆಕೆಯ ಮೇಲೆ ಈ ಸಂತೋಷ್ನ ವಕ್ರ ಕಂಡು ಬಿತ್ತು. ದಿನ ಮೀನು ಕೊಳ್ಳಲು ಬರುತ್ತಿದ್ದವಳು ಆತನನ್ನು ನೋಡ್ತಿದ್ಲು. ಸಂತೋಷನಿಗೂ ಅದೇ ಬೇಕಿದ್ದಿದ್ದು. ಮೊದಲು ಏನು ವರ್ಕೌಟ್ ಆಗಲಿಲ್ಲ ಅಂದ್ರೂ ನಂತರ ಆಕೆ ಆತನೊಂದಿಗೆ ಸಲಿಗೆ ಬೆಳೆಸ್ಕೊಂಡ್ಲು. ಬರಗೆಟ್ಟು ಕೂತವನಿಗೆ ಬಾಂಗ್ಡಾ ಮೀನು ತಿನ್ಸ್ದಂಗಾಯ್ತು. ಕೊನೆಗೆ ವಾರಕ್ಕೊಮ್ಮೆ ಸಪ್ಲೈ ಆಗ್ತಿದ್ದ ಮೀನು ಬರಬರುತ್ತಾ ಆಕೆಯ ಮೀನಿನ ಬೇಡಿಕೆ ಹೆಚ್ಚಾಗ್ತಾ ಹೋಯಿತು. ಅವಳ ಮನೆಯವರು ಮೀನು ತಿಂತಾರೋ ಬಿಡ್ತಾರೋ, ಮನೆಯಲ್ಲಿ ಮಾತ್ರ ದಿನ ಮೀನಿರ್ತಿತ್ತು. ಲೈಟಾಗಿ ಮನೆಯವರಿಗೆ ಡೌಟ್ ಬಂತು. ಈ ಮೀನಿನ ರಹಸ್ಯ ಸಡನ್ನಾಗಿ ಅವರಿಗೆ ತಿಳಿಯದೆ ಹೋಯಿತು. ಅಂಜನಾ ಮಂಗಳೂರು ಕಾಟಿಪಳ್ಳ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ಲು. ಅಷ್ಟು ಒಳ್ಳೆ ಹುದ್ದೆಲಿದ್ದವಳು ಈ ಸಂತೋಷನ ಸಂಘಕ್ಕೆ ಅದ್ಯಾಕೆ ಬಿಡ್ಲೋ ಗೊತ್ತಿಲ್ಲ. ಆದರೆ ಅದೇ ದುರಂತಕ್ಕೆ ಕಾರಣವಾಗೋಯ್ತು. ಪ್ರಾಣ ಅನ್ನೋದಿಲ್ಲ ನನ್ನ ಆಣೆ, ಪ್ರಾಣ ಇಂದೆಲ್ಲ ನಾಳೆ ಹೋಗೋದೇನೆ, ನಿನಗೇನು ಹಣಬೇಕು ನಾ ಕಾಣೆ. ಹೌದು, ಶಹಜಹಾನ್ ಮಮ್ತಾಜ್ ರೇಂಜ್ಗೆ ಲವ್ ಆಗೋಗಿತ್ತು ಅವ್ರ ಮಧ್ಯೆ. ಆದರೆ ಈ ಸಂತೋಷ್ನನ್ನು ಲವ್ ಮಾಡಿ ತನ್ನ ಕುತ್ತಿಗೆಗೆ ತಾನೇ ಕುಣಿಕೆ ಹಾಕೊಂಡಿದ್ಲು. ಪ್ರೀತಿ ಕುರುಡು ಅಂತಾರೆ, ಆದರೆ ಆ ಕುರುಡುತನದ ಜೊತೆ ಎಚ್ಚರಿಕೆ ಕೂಡ ಇರಬೇಕು. ಆದರೆ ಅಂಜನಾಳಿಗೆ ಅದು ಇರದೆ ಹೋಯಿತು. ಈತನ ಹಿನ್ನೆಲೆ ತಿಳಿಯದೆ ಮೋಸ ಹೋಗಿದ್ಲು ಆಕೆ. ಎಲ್ಲ ಪ್ರೀತಿಯ ಕ್ಲೈಮ್ಯಾಕ್ಸ್ನಲ್ಲಿ ಏನಾಗುತ್ತೋ ಇಲ್ಲೂ ಕೂಡ ಅದೇ ಆಯಿತು. ಈಕೆ ಸಂತೋಷ್ನನ್ನು ಪ್ರೀತಿಸಿದ್ದೇನೆ, ಮದುವೆ ಆಗ್ತೇನೆ ಅಂತ ಕೇಳಿದಾಳೆ. ಮನೆಯವರು ಒಪ್ಪಲಿಲ್ಲ. ಸರಿಯಾದ ಕೆಲಸ ವಿಳಾಸ ಇಲ್ಲದ ಆತನಿಗೆ ಹುಡುಗಿಯನ್ನು ಕೊಡಲು ಯಾರು ತಾನೇ ಒಪ್ತಾರೆ ಹೇಳಿ. ಮನೆಯಲ್ಲಿ ದೊಡ್ಡ ರಾದ್ಧಾಂತನೇ ಆಯಿತು. ಕೊನೆಗೆ ಆ ಯುದ್ಧದಲ್ಲಿ ಯಾರೂ ಕೂಡ ಗೆಲ್ಲಿಲ್ಲ. ಈ ವಿಷಯವನ್ನು ಸಂತೋಷನ ಬಳಿ ಹೇಳಿದಾಗ ಆತ ತಲೆ ಕೆಡಿಸ್ಕೊಳ್ಳಿಲ್ಲ. ಅವನ್ಯಾಕೆ ತಲೆ ಕೆಡಿಸ್ಕೋತಾನೆ?
ಆತನಿಗೆ ಬೇಕಿದ್ದುದು ಕಾಮ ಅಷ್ಟೇ, ಮದುವೆಯಲ್ಲ. ಇನ್ನೊಂದು ವಿಷಯ ಅಂದರೆ ಅಷ್ಟರಲ್ಲಿ ಆತ ಭಾರತ್ ಮಾಲ್ ಫಿಶ್ ಮಾಂಗರ್ಸ್ನಲ್ಲಿ ಕೆಲಸ ಬಿಟ್ಟು ಪೂಂಜಾ ಇಂಟರ್ನ್ಯಾಷನಲ್ ಎಂಬ ದೊಡ್ಡ ಹೋಟೆಲ್ನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸಕ್ಕೆ ಸೇರ್ತಾನೆ. ಈ ವಿಷಯ ಮುಂದೆ ಬಹುದೊಡ್ಡ ಸಾಕ್ಷಿಯಾಗಿ ಹೋಯಿತು. ಸಂತೋಷ್ಗೆ ಅವಳನ್ನು ಮದುವೆಯಾಗುವ ಯಾವುದೇ ಆಸೆ ಇರಲಿಲ್ಲ. ಆತನಿಗೆ ಬೇಕಿದ್ದಿದ್ದೇ ಬೇರೆ. ಅಂಜನಳಿಗೆ ಸಂತೋಷ್ ಮೊದಲ ಪ್ರೇಮಿಯಾಗಿದ್ದ. ಆದರೆ ಸಂತೋಷ್ಗೆ ಆಕೆ ಮೂರನೆಯವಳಾಗಿದ್ಲು. ಈತನಿಂದ ಹತರಾದ ಇನ್ನಷ್ಟು ಹುಡುಗಿಯರ ಬಗ್ಗೆ ಹೇಳ್ತೀವಿ ಒಂದು ವಿರಾಮದ ನಂತರ. ಸರ್ ಹಾಗೆಲ್ಲ ಕರ್ಕೊಂಬರ್ಬಾರ್ದು ಇಲ್ಲಿ. ಅಂತಾರೆ ಆ ಥರ ಕರ್ಕೊಂಬರ್ಬಾರ್ದು. ನೀನು ಹೇಳ್ದಾಗ ನಾನು ಕೇಳೋಕ್ಕಾಗಲ್ಲ, ನಾನು ನಿನ್ನ ಮದುವೆ ಮಾಡೋಕ್ಕೂ ಆಗಲ್ಲ. ಒಂದು ಸ್ವಲ್ಪ ಕಾಸು ಬೇಕು ಇವಾಗ.